ಬಸ್ಸಿನ ಎಕ್ಸೆಲ್ ಕಟ್ಟಾಗಿದ್ದರಿಂದ ಚಾಲಕನ ನಿಯಂತ್ರಣ ತಪ್ಪಿ ಹೊಲಕ್ಕೆ ನುಗ್ಗಿದ ಬಸ್ಸು, ಅಪಾಯದಿಂದ ಪಾರಾದ ಜನರು. ಈ ರಸ್ತೆಯಲ್ಲಿ ನಿಧಾನ ಹಂತದಲ್ಲಿ ಚಲಿಸುವ ಈ ಬಸ್ ದಿಢೀರ್ನ ಎಕ್ಸೆಲ್ ಕಟ್ಟಾಗಿ ರಸ್ತೆ ಗುಂಡಿಯಿಂದ ಹೊಲಕ್ಕೆ ನುಗ್ಗಿದ ಘಟನೆ ನಡೆದಿದೆ. ಅದೃಷ್ಟವಶಾತ್ 40ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಘಟನೆ ನಡೆದಿರುವುದು ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಬಳಿ. ಈ ವೇಳೆ ಚಾಲಕನ ಜಾಣತನದಿಂದ ಚಾಲಕ ಸೇರಿದಂತೆ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಸ್ನಲ್ಲಿದ್ದ ಪ್ರಯಾಣಿಕರು ಗಾಬರಿಗೊಂಡು ಬಾಗಿಲು ಬಳಿ ಇಳಿಯುವಾಗ ನೂಕುನುಗ್ಗಲು ಉಂಟಾಗಿ ಕೆಲವು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಈ ಬಸ್ಸು ಕೊಪ್ಪಳ ಜಿಲ್ಲೆಯ ಕುಕ್ನೂರಿನಿಂದ ಗದಗ ಕಡೆಗೆ ಹೊರಟಿದ್ದ ಈ ಬಸ್ಸು ರಸ್ತೆ ಬದಿ ತಗ್ಗು ಗುಂಡಿಗಳನ್ನು ತಪ್ಪಿಸಲು ಮುಂದಾದಾಗ ಚಾಲಕನ ನಿಯಂತ್ರಣ ತಪ್ಪಿ ಈ ಬಸ್ಸಿನ ಚಕ್ರ ಕಳಚಿ 10 ಮೀಟರ್ ದೂರ ಹೋಗಿ ಪಕ್ಕದ ಹೊಲಕ್ಕೆ ನುಗ್ಗಿದೆ. ಈ ಘಟನೆ ನಡೆದಿದೆ. ಬಸ್ನಲ್ಲಿದ್ದ ಪ್ರಯಾಣಿಕರು, ಗ್ರಾಮಸ್ಥರು ಕೆಳಗಿಳಿದು ರಸ್ತೆ ತಗ್ಗು ಗುಂಡಿ ನೋಡಿದ ಕ್ಷಣದಲ್ಲಿ ರೊಚ್ಚಿಗೆದ ಯುವಕ ಊರಿಗೆ ಹೋಗುವ ಜನರು ಒಂದು ಸ್ಮಶಾನಕ್ಕೆ ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ರಸ್ತೆಯನ್ನು ಡಾಂಬರೀಕರಣ ಮಾಡಿಕೊಡಬೇಕು ಅಂತ ಶಾಸಕರಿಗೆ ಪಿಡಬ್ಲ್ಯೂಡಿ ಇಲಾಖೆಗೆ ಹಲವಾರು ಬಾರಿ ರೈತ ಸಂಘದಿಂದ ಹಾಗೂ ಗ್ರಾಮ ಪಂಚಾಯತಿಯಿಂದ ಮನವಿ ಸಲ್ಲಿಸಿದ್ರು ಕೂಡ ಇತ್ತ ಕಡೆ ಯಾರು ಗಮನ ಹರಿಸಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಇವರ ನಿರ್ಲಕ್ಷ್ಯದಿಂದ ರೈತ ಜನರಿಗೆ ಬಸ್ ಸಂಚಾರಕ್ಕೆ ಅಡೆತಡೆ ಉಂಟಾಗ್ತಾ ಇದೆ. ಕೂಡಲೇ ಈ ರಸ್ತೆ ತಗ್ಗುಗುಂಡಿ ಮುಚ್ಚಿಸಿ ರೈತಾಪಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ರು. ಸಂದರ್ಭದಲ್ಲಿ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ, ಹುಚ್ಚಿರಪ್ಪ ಜೋಗಿನ್, ವೆಂಕಟೇಶ ಸತ್ಯಪ್ಪನವರ್, ಬಾಳಪ್ಪ ಗಂಗರಾತ್ರಿ, ಶರಣಪ್ಪ ಜೋಗಿನ್, ಹನುಮಪ್ಪ ಗಿರೀಶ್ ಗುಳ್ಳಾನೂರ್, ರಾಮಣ್ಣ ಖಂಡ್ರೆ, ಹನುಮಪ್ಪ ಯತ್ನಟಿ, ರವಿ ಗಂಗರಾತ್ರಿ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪಂಚಯ್ಯ ಹಿರೇಮಠ. ಗಿಡ ಐತಲ್ಲ ಬಸ್ ಗಿಡ ಅಂದ್ರ ಹಾಕದ ಗಿಡಕ್ಕೆ ಹೋಗಿ ಹಚ್ಚೈತಿ. ಈಗ ಅದನ್ನ ಹಾಕಿದ್ ಬೇಸತ್ತಿಲ್ಲ. ಈಗ ಬಸ್ ಇವನು ತರ್ಬಸ್ ಅಂದ್ರೆ ವಾಸಿ ತಿಮ್ಮಾಪುರ ಗ್ರಾಮದವರು ತಿಮ್ಮಾಪುರದಿಂದ ಲಕ್ಕುಂಡಿ ಹೈವೇವರೆಗೂ ರೋಡ್ ಪೂರ ಡಾಂಬರ್ ಕಿತ್ಕೊಂಡು ಹೋಗೈತ್ರಿ. ಎಲ್ಲ MLAಗೆ ಭೇಟಿಯಾಗಿ ಎಲ್ಲ ಮನವಿ ಕೊಟ್ಟರು, ಯಾರು ಏನು ಹೊಳ್ಳಿ ನೋಡುವಲ್ರು. ಇವತ್ತು ಬಸ್ ಗಾಳಿ ಎಕ್ಸೆಲ್ ಕಟ್ಟಾಗಿ ಮಂದಿಗೆ ಅನಾಹುತ ಭಾಳ ಆಗೈತಿ. ಆದ್ದರಿಂದ ದಯಮಾಡಿ ಎಲ್ಲರೂ ರೋಡನ್ನು ಚೆಕ್ ಮಾಡಿ ಇದನ್ನು ಡಾಂಬರ್ ಮಾಡಿ ಕೊಡ್ಬೇಕಂತ ವಿನಂತಿ ಕೊಡುತ್ತೇವೆ. ಎಲ್ಲ ಹೋಗಿ ಮನವಿ ಕೊಟ್ಟಿವ್ರಿ, ಹೇಳಿ ಬಂದೀವಿ ಸರ್. ಯಾರು ಹ್ಞೂ ಅಂತಾರ್ರಿ, ಒಟ್ಟು ಯಾರು ನಮ್ಮ ಊರು ಸನಿಯಕ್ಕೆ ಯಾರು ರೋಡ್ ಎಲ್ಲಲ್ಲಿ ಚಲೋ ಅದಾವು. ಈ ನಮ್ಮೂರು ಒಂದ ಪೂರ ಕೆಟ್ಟೋಗಿದೆ ಸರ್. ಈ ರಸ್ತೆ ಎಲ್ಲೆಲ್ಲಿ ಹೋಗುತ್ತಪ್ಪ? ಇದು ಕುಕ್ನೂರ್ಗೆ ಹೋಗಿ ಸರ್. ತಿಮ್ಮಾಪುರಗಿದ್ದ ಗದಗ ರೋಡ್ ಇದು. ತಿಮ್ಮಾಪುರಗಿದ್ದ ಲಕ್ಕುಂಡಿ ಮಠ ಹೈವೇ ಮಠನೂ ಒಟ್ಟು ಎಲ್ಲ ಕೆಟ್ಟೋಗಿದೆ ಸರ್. ಆಗ ಈ ಟ್ಯಾಪರ್ಕ್ ಅಟ್ ಮಾಡ್ತಾರೆ, ಮತ್ತೆ ಹೊಳ್ಳಿ ಕಿತ್ತೋಗುತ್ತೆ. ಮತ್ತೆ ಹೊಳ್ಳಿ ಯಾರು ಬಂದಿಲ್ರಿ. ಒಂದು 30 ವರ್ಷದ ರೋಡ್ ಇರೋದು ಹೆಚ್ಚಿಗೆ ಐತಿ. ಯಾರು ಹೊಳ್ಳಿ ಏನು ನೋಡಿಲ್ರಿ. MLA ಬಂದಿಲ್ರಿ. ಇಲ್ಲಿ ಹೋಗ್ತೀವಿ, ಮನವಿ ಕೊಟ್ಟು ಬರ್ತೀವಿ, ಮಾಡ್ತೀವಿ ಅಂತಾರೆ. ಯಾರು ನೋಡೇ ಇಲ್ಲ. ಒಂದೊಂದು ಮಣ್ಕಲ್ ಮಠ ಗುಂಡಿ ಅದ ಸರ್. ಅಲ್ಲಿ ಗುಂಡಿ ತಪ್ಪಿಸ್ಬೇಕು ಅನ್ನೋದಾಗ ಗೊತ್ತಾಗಲ್ದು. ಬೈಕ್ ಏನಾದ್ರು ಆಗ ಐತ್ರಿ. ಬಸ್ನಾರು ನೋಡ್ರಿ ಇಲ್ಲೇ ಯಾವ ನಮ್ಮನೆ ಅನಾಹುತ ಐತಿ. ಬಸ್ನಾಗ ಯಾರು ಸತ್ತಿದ್ರೆ ಯಾರನ್ನ ಕೇಳ್ಬೇಕು ಸರ್. ಫ್ಯಾಮ್ಲಿ ಕುಟುಂಬ ತೊಗೊಂಡು ಗದಿಗೆ ಹೋಗಿರ್ತಾರೆ, ಶಾಂತಿ ಮಾಡಕ್ಕೆ ಹೋಗಿರ್ತಾರೆ, ಎಲ್ಲೆಲ್ಲಿ ಬೇಕಾದ್ರೆ ಹೋಗಿರ್ತಾರೆ. ಈ ಟೈಪ್ ಆಗಿ ಏನಾರ ಆಗಿ ಇದಾದ್ರೆ ಯಾರನ್ನ ಯಾವ MLA ಕೇಳ್ಬೇಕ್ರಿ, ನಾವು ಯಾರನ್ನ ಬಿಡ್ಬೇಕ್ರಿ ಸರ್. ಸರ್
ನೋಡೋದು ಆರು ಹೊಡ್ಕೊಂಡು ಸೇದಂಗ್ರಿ ಸತ್ರು ಮಲ್ಕೋಲಿ ಯಾಕೆ ನೋಡ್ರಿ ಅದು ಸಾರು ಅದಕ್ಕೆ ಯಾರಿಗೆ ಏನಾಗಿಲ್ಲ ಇವತ್ತು ನಮ್ದು ಸರ್ ನಮ್ದು ಲಿಂಗದಾಳ್ರಿ ಇಲ್ಲಿ ಯಾವಾಗ ಮಾಡಿದ್ರು ರೋಡ ಮಾಡ್ಸಕ್ ಕೇಳವಲ್ರಿ ಬಿಡ್ರಿ ಅವರು ಇಲ್ಲಿ ಯಾರ ಇದು ರೋಡ್ ಏನ್ರಿ ಕಡಿಗೆ ಮಣ್ಣು ಹಾಕಿದ್ರೆ ಎಷ್ಟು ಇದಾಗುತ್ತೆ ಗೇಟಿ ಮಟ್ಟ ಹಂಗೈತಿ ಕಮನ್ ಮಟ್ಟ ಹಂಗೈತಿ ಇದು ಅದು ಇದು ಏಕರ್ರಿ ಒಳ್ಳೆ ಸೋಂಪುರ್ಲಿಂದ ಬೋದಾಗಿದ್ದ ಕಮನ್ ಮಟ್ಟ ಹಂಗೈತಿ 8 ಕಿಲೋಮೀಟರ್ ರೋಡ್ ಮಾಡ್ಸೋಲ್ಲ ಇಲ್ಲೇ ಬಾ ನರಗಲ್ ಟು ಇದು ಅಂಚಳಿದ್ದ ನರಗಲ್ ಬೇಕಾದಂಗ ಮಾಡ್ಸ್ಯಾನ ಇದ ನಿನ್ನೆ ಬೀಣಾಗ ಹೋಯ್ತು ಎಂತ